ಹಲೋ ಗೈಸ್, ತಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ನ ಹೊಸ ಸೀರೀಸ್ ಆಫ್ ವಿಡಿಯೋಸ್ ದಟ್ ಈಸ್ ಅಬೌಟ್ ಸ್ಪೋಕನ್ ಇಂಗ್ಲೀಷ್ಗೆ ಸುಸ್ವಾಗತ. ಅರ್ಥ ಆಯ್ತಾ? ಇದು ಸ್ಪೋಕನ್ ಇಂಗ್ಲೀಷ್ನ ಸೀರೀಸ್ ಆಫ್ ವಿಡಿಯೋಸ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಓಕೆನಾ? ಇದರಲ್ಲಿ ನಾನು ಕಂಪ್ಲೀಟ್ ಈ ಸೀರೀಸ್ ಆಫ್ ವಿಡಿಯೋಸ್ ಹೆಂಗಿರುತ್ತೆ, ನೀವು ಬೇಸಿಕ್ ಇಂಗ್ಲೀಷಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ ಎಲ್ಲದೂ ಕೂಡ ಒನ್ ಬೈ ಒನ್ ಹೇಳ್ತಾ ಬರ್ತೀನಿ. ಹಾಗಾಗಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಮೇಯ್ನ್ ಮೋಟೋ ಬಂದ್ಬಿಟ್ಟು ನಾವು ಈ ಸೀರೀಸ್ ಸ್ಟಾರ್ಟ್ ಮಾಡ್ತಿರೋದು ತಾವು ಇಂಗ್ಲೀಷಲ್ಲಿ ಬೆಟರ್ ಆಗಲಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸ್ಪೋಕನ್ ಇಂಗ್ಲೀಷಲ್ಲಿ ಬೆಟರ್ ಆಗಲಿ ಹೆಂಗೆ ಅಂತಂದರೆ, ಪ್ರತಿ ವಿಡಿಯೋದಲ್ಲಿ 5 to 10 ನ್ಯೂ ವರ್ಡ್ಸ್ ಕೊಡ್ತಾ ಬರ್ತೀನಿ, ಜೊತೆಗೆ ಅದ್ರ ಮೀನಿಂಗ್ಸನ್ನ ಕೂಡ ಹೇಳ್ತಾ ಬರ್ತೀನಿ. ಹಾಗಾಗಿ ದಯವಿಟ್ಟು ಒಂದು ನೋಟ್ ಬುಕ್ನ ಇಟ್ಟು ಹಳೇದಾಗಲಿ ಹೊಸದಾಗಲಿ ಮೇಂಟೈನ್ ಮಾಡ್ತಾ ಈ ವರ್ಡ್ಸನ್ನು ಬರ್ಕೊಳ್ತಾ ಬರಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಪೂಲ್ ಆಫ್ ವರ್ಡ್ಸ್ ಅಥವಾ ಪೂಲ್ ಆಫ್ ವೊಕ್ಯಾಬುಲರಿ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅಷ್ಟು ನಿಮ್ಮ ಸ್ಪೋಕನ್ ಇಂಗ್ಲೀಷ್ನ ಕಮಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಜೊತೆಗೆ ನೆಸಸರಿ ಏನೇನು ಬೇಸಿಕ್ ಗ್ರಾಮರ್ ಪಾಯಿಂಟ್ಸ್ ಬೇಕೋ ಎಲ್ಲದಕ್ಕೂ ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಯಾಕೆಂದರೆ ನಮ್ಮ ಮೇಯ್ನ್ ಮೋಟೋ ಇರೋದು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕೂಡ ಇಂಗ್ಲೀಷ್ನ ಚೆನ್ನಾಗಿ ಕಲಿಬೇಕು, ಈಸಿಯಾಗಿ ಕಲಿಬೇಕು ಅಂತ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ನು ಕೂಡ ಒತ್ತಿ. ಓಕೆನಾ? ಸೊ ಮೇಯ್ನ್ ಪಾಯಿಂಟ್ ಬಂದ್ಬಿಟ್ಟು, ಯಾಕೆ ನೀವು ಇಂಗ್ಲೀಷ್ ಕಲಿಬೇಕು ಅನ್ನೋ ಡೌಟು ಇನ್ನೂ ಕೂಡ ನಿಮ್ಮ ಮೈಂಡಲ್ಲಿದ್ದರೆ ಈಗಲೇ ಕ್ಲಿಯರ್ ಮಾಡಿಬಿಡ್ತೀನಿ. ನೋಡ್ರಪ್ಪ, ನಿಮಗೆ ಜಾಬ್ ಇಂಟರ್ವ್ಯೂನಲ್ಲಂತೂ ಇಂಗ್ಲೀಷ್ ಬೇಕೇ ಬೇಕು. ಏನೇ ನಿಮ್ಮ ಇಂಟ್ರೊಡಕ್ಷನ್ ಇದ್ದರು, ಅವ್ರು ಕೇಳೋ ಕ್ವಶನ್ ಇದ್ದರು, ನೀವೇ ಆನ್ಸರ್ ಮಾಡಿದ್ರು ಎಲ್ಲದೂ ಕೂಡ ಇಂಗ್ಲೀಷಲ್ಲೇ ಆಗುತ್ತೆ. ಜೊತೆಗೆ ಜಾಬ್ ಇಂಟರ್ವ್ಯೂನ 4 ವರ್ಷ ಅಲ್ವಾ, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಅನ್ನಂಗಿಲ್ಲ ನೀವು. ಯಾಕೆಂದರೆ ಅದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಇಂಗ್ಲೀಷ್ ಬಂದುಬಿಡಲ್ಲ, ವರ್ಷಾಂತರ ಪ್ರಾಕ್ಟೀಸ್ ಬೇಕಾಗುತ್ತೆ, ಅದು ಸ್ಪೋಕನ್ ಇಂಗ್ಲೀಷು. ಹಾಗಾಗಿ ನಾನು ಈಗಲಿಂದಲೇ ನಿಧಾನ ಕೇಳ್ಕೊಡ್ತಾ ಬರ್ತೀನಿ, ಈಸಿ ಆಗುತ್ತೆ ನಮಗೆ. ಜೊತೆಗೆ ಡೇ ಟು ಡೇ ಕಮ್ಯುನಿಕೇಷನ್ನು, ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈಗ ದಿನನಿತ್ಯದ ಕಮ್ಯುನಿಕೇಷನ್ಗೂ ಕೂಡ ಇಂಗ್ಲೀಷ್ ಅನಿವಾರ್ಯ ಆಗಿದೆ. ಜೊತೆಗೆ ತಾವು ಜಾಬಿಗೆ ಸೇರಿಕೊಂಡ್ರೆ ಕಮ್ಯುನಿಕೇಷನ್ ವಿತ್ ಕ್ಲೈಂಟ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸು, ಎಕ್ಸಾಂಪಲ್ GRE, ಟೋಫೆಲ್ಲು, ಇನ್ನೂ ಹಲವಾರು ಎಕ್ಸಾಮ್ಸ್ಗೆ ಸ್ಪೋಕನ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು ಪಾಯಿಂಟು, ಇದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ಇಂಗ್ಲೀಷ್ ಮಾತಾಡೋರು ಒಂಥರ ಸೊಸೈಟಿನಲ್ಲಿ ಸ್ಟೇಟಸ್ ಜಾಸ್ತಿ ಈಗಿನ ಕಾಲದಲ್ಲಿ. ಸೊ ತಮ್ಮ ಸ್ಟೇಟಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊಸೈಟಿನಲ್ಲಿ. ಸೊ ಇಷ್ಟು ಪಾಯಿಂಟ್ಸು ನೀವು ಯಾಕೆ ಇಂಗ್ಲೀಷ್ ಕಲಿಬೇಕು ಅಂತ. ನೆಕ್ಸ್ಟು ತಾವು ಬೇಸಿಕ್ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಇಂಗ್ಲೀಷನ್ನು ಕಲಿಬೇಕಾರೆ ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ ತಾವು ಮಾಡ್ತಾ ಇರೋದು, ಯಥಾವತ್ತಾಗಿ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋದು. ಇದು ತುಂಬ ಕೆಟ್ಟ ಅಭ್ಯಾಸ. ನೀವು ಕನ್ನಡದಿಂದ ಇಂಗ್ಲೀಷನ್ನು ಕಲಿಬೇಡಿ, ಇಂಗ್ಲೀಷ್ನೇ ಇಂಡಿಪೆಂಡೆಂಟಾಗಿ ಕಲೀರಿ. ಅದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಸಿಂಪಲ್ ಎಕ್ಸಾಂಪಲ್, ಮಳೆ ಬರುತ್ತಿದೆ, ಇಂಗ್ಲೀಷಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ? ಮಳೆ ಅಂದರೆ ರೈನು, ಬರುತ್ತಿದೆ ಅಂದರೆ ಈಸ್ ಕಮ್ಮಿಂಗ್ ಅಲ್ವಪ್ಪ? ಇದು ರಾಂಗ್, ವೆರಿ ರಾಂಗ್. ಇದು ಏನು ಕರಿಬೇಕು ಅಂದರೆ ಅದ್ರ ಬದಲಾಗಿ ಇಟ್ ಈಸ್ ರೈನಿಂಗ್, ಇದು ಕರೆಕ್ಟು. ರೈನ್ ಈಸ್ ಕಮ್ಮಿಂಗ್ ಕರೆಕ್ಟ್ ಅಲ್ಲ, ಇಟ್ ಈಸ್ ರೈನಿಂಗ್ ಕರೆಕ್ಟು. ಸೊ ಇದು ನೀವು ಬೇಸಿಕ್ ಮಿಸ್ಟೇಕ್ ಮಾಡೋದು, ಯಥಾವತ್ತಾಗಿ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋದು. ಈ ಥರ ಮಾಡಬಾರ್ದು, ಫಸ್ಟ್ ಮಿಸ್ಟೇಕು. ಓಕೆ? ಸೆಕೆಂಡ್ ಬಂದ್ಬಿಟ್ಟು, ಬೇರೆಯವ್ರ ಜೊತೆ ಮಾತಾಡೋದೇ ಇಲ್ಲ. ಸುಮ್ಮನೆ ಈ ಥರ ನೀವು 10 ವಿಡಿಯೋಸ್, ನೀವು ಈ ಥರ ದಿನಕ್ಕೆ 10 ವಿಡಿಯೋಸ್ ನೋಡಿದ್ರು ಕೂಡ ನಿಮಗೆ ಇಂಗ್ಲೀಷ್ ಬರಲ್ಲ. ನಾನು ಹೇಳ್ತೀನಿ, ನೀವು ಮಾತಾಡಬೇಕು. ಅರ್ಥ ಆಯ್ತಾ? ಇವತ್ತಿಂದನೇ ಮಾತಾಡಬೇಕು. ಬೇರೆಯವ್ರ ಜೊತೆ ಮಾತಾಡಿ, ಅಥವಾ ಕನ್ನಡಿ ಮುಂತೆನಾದ್ರು ನಿಂತು ಒಂದು 5 ನಿಮಿಷನಾದ್ರು ಡೈಲಿ ಅಟ್ಲೀಸ್ಟ್ ಮಾತಾಡಿ. ನಿಮಗೆ ಇಂಗ್ಲೀಷ್ ಬರುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಫಸ್ಟ್ ಮಾತಾಡೋದು ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಥರ ಎಷ್ಟೇ ವಿಡಿಯೋಸ್ ನೋಡಿದ್ರು ನಿಮಗೆ ಬರಲ್ಲ. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಬೇಸಿಕ್ ಮಿಸ್ಟೇಕ್ ಮಾಡುವಂಥದ್ದು. ಗ್ರಾಮರ್ನ ಇಗ್ನೋರ್ ಮಾಡೋದು. ಇಂಗ್ಲೀಷ್ ಭಾಷೆಯ ತಳಪಾಯ ಏನಿದೆ, ಅಡಿಪಾಯ ಏನಿದೆ, ಅದು ಗ್ರಾಮರ್ ಪಾರ್ಟು. ಈ ಗ್ರಾಮರನ್ನು ನೀವು ಇಗ್ನೋರ್ ಮಾಡಿದ್ರೆ ಗೋವಿಂದ. ಅರ್ಥ ಆಯ್ತಾ? ನೀವು ಗ್ರಾಮರ್ ನಿಮ್ದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಪಾರ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ಹೇಳಿದ್ರಲ್ಲ, ಎಕ್ಸೆಲ್ ಇಂದ ಸ್ಪೀಕಿಂಗ್ ಪಾರ್ಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇಕಿಂಗ್ ಆ್ಯಕ್ಸೆಂಟು. ಇದು ಕೂಡ ನಾನು ಬಹಳಷ್ಟು ಜನ ಮಾಡೋದನ್ನು ನೋಡಿದ್ದೀನಿ. ಇವಾಗ ನಮ್ಮ ಇಂಡಿಯನ್ ಆ್ಯಕ್ಸೆಂಟ್ ಅಂದರೆ ನಾನು ಇವಾಗ ನಾರ್ಮಲಾಗಿ ಮಾತಾಡ್ತಿದ್ದೀನಿ. ಅದೇ ಆ್ಯಕ್ಸೆಂಟ್ ಅಮೇರಿಕನ್ ಆ್ಯಕ್ಸೆಂಟ್ ಅಂದರೆ ಹೇ ವಾಟ್ ಆರ್ ಯು ಡೂಯಿಂಗ್, ಈ ಥರ. ಇದು ಅಮೇರಿಕನ್ ಆ್ಯಕ್ಸೆಂಟು, ಬ್ರಿಟಿಷ್ ಆ್ಯಕ್ಸೆಂಟ್. ಎಲ್ಲ ಎಷ್ಟು ಜನ ಮಾಡ್ತಿದ್ದಾರೆ ಅಂದರೆ, ಇವಾಗ ಎಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಫೇಕ್ ಮಾಡ್ತಾಯಿದ್ದಾರೆ. ಅಂದರೆ ನಾರ್ಮಲಾಗಿ ಅವರ ಇಂಡಿಯನ್ ಆ್ಯಕ್ಸೆಂಟಲ್ಲಿ ಮಾತಾಡೋದು ಬಿಟ್ಟು ಸ್ವಲ್ಪ ಹೈ ಲೆವೆಲ್ ಅಂತ ತೋರಿಸ್ಕೊಳ್ಳೋಣ, ಕೂಲ್ ಅಂತ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಫೇಕ್ ಆ್ಯಕ್ಸೆಂಟು, ಅಮೇರಿಕನ್ ಆ್ಯಕ್ಸೆಂಟು, ಬ್ರಿಟಿಷ್ ಆ್ಯಕ್ಸೆಂಟ್ ಆ ಥರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದು ನಿಮಗೆ ನ್ಯಾಚುರಲ್ ಆಗಿ ಬರಲ್ಲ. ನಿಮ್ದು ಯಾವ ಆ್ಯಕ್ಸೆಂಟ್ ಇದೆ ಅದರಲ್ಲೇ ಮಾತಾಡಿ. ಅರ್ಥ ಆಯ್ತಾ? ಇದು ರಿಫ್ಲೆಕ್ಟ್ಸ್ ಬ್ಯಾಡ್ ಅಬೌಟ್ ಯುವರ್ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ಬಗ್ಗೆ ಬೇರೆಯವ್ರಿಗೆ ಬ್ಯಾಡಾಗಿ ರಿಫ್ಲೆಕ್ಟ್ ಆಗುತ್ತದು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ನೆಕ್ಸ್ಟು ಇಗ್ನೋರಿಂಗ್ ವೊಕ್ಯಾಬುಲರಿ. ನಾನು ಆವಾಗಲೇ ಹೇಳಿದೆ 5 to 10 ನ್ಯೂ ವರ್ಡ್ಸ್ ಕಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಾನು ಕೊಟ್ಟಿದ್ದೀನಿ ನೋಡಿ ರೀಸನ್ನು. ಎ ಪೂಲ್ ಆಫ್ ವರ್ಡ್ಸ್ ಇನ್ ಯುವರ್ ನಾಲೆಡ್ಜ್. ಪೂಲ್ ಆಫ್ ವರ್ಡ್ಸ್ ಅಂದರೆ ನಿಮಗೆ ಒಂದಿಷ್ಟು ಪದಗಳು ಗೊತ್ತಿಲ್ಲದೆ ನೀವು ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ.
ನಿಮಗೆ ಪದಗಳೇ ಗೊತ್ತಿಲ್ಲ, ಅದ್ರ ಮೀನಿಂಗೇ ಗೊತ್ತಿಲ್ಲ ಅಂದರೆ ಹೆಂಗಪ್ಪ ಕರೆಕ್ಟಾಗಿ ಮಾತಾಡೋಕ್ಕಾಗುತ್ತೆ ಎಫೆಕ್ಟಿವ್ ಆಗಿ. ಹಾಗಾಗಿ ಸ್ಟ್ರೆಸ್ ಆನ್ ಲರ್ನಿಂಗ್ ಮೋರ್ ವರ್ಡ್ಸ್ ಎವ್ರಿ ಡೇ. ಇದು ನೀವೇನು ಮಾಡೋದು ಅವಶ್ಯಕತೆ ಇಲ್ಲ, ನಮ್ಮ ವಿಡಿಯೋಸ್ ನೋಡ್ತಾರೆ ಅದಾಗದೇ ಬರುತ್ತೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ವೊಕ್ಯಾಬುಲರಿನ ಇಗ್ನೋರ್ ಮಾಡಬೇಡಿ, ದಯವಿಟ್ಟು ನ್ಯೂ ವರ್ಡ್ಸ್ನ ಕಲಿತಾ ಬನ್ನಿ ಡೈಲಿ. ಅರ್ಥ ಆಯ್ತಾ? ಸೊ ಈ ಒಂದು ವಿಡಿಯೋನ ಎಂಡ್ ಮಾಡೋ ಟೈಮಲ್ಲಿ ನಾವು ಇವತ್ತಿನ ನ್ಯೂ ವರ್ಡ್ಸ್ ಬಂದರೆ ಆ್ಯತ್ಲೀಜರ್. ಇದರ ಮೀನಿಂಗ್ ಬಂದು ಕ್ಯಾಶುವಲ್ ಫುಟ್ವೇರ್ ಅಂತಂದರೆ ನಾರ್ಮಲ್ ಆಗಿ ದಿನ ಬಳಕೆಗೆ ಹಾಕ್ಕೊಳ್ಳುವಂಥ ಚಪ್ಪಲಿಗಳು. ಅರ್ಥ ಆಯ್ತಾ? ಆ್ಯತ್ಲೀಜರ್ ಅಂದರೆ ಲೆಥರ್ಜಿಕ್ ಅಥವಾ ಲೆಥರ್ಜಿ ಅಂದರೆ ಲೇಜಿನೆಸ್. ಅರ್ಥ ಆಯ್ತಾ? ಸಿಂಪಲ್, ಇದು ಲೇಜಿನೆಸ್ಗೆ ಇನ್ನೊಂದು ವರ್ಡು ಲೆಥರ್ಜಿ. ಸಾಲಿಟ್ಯೂಡ್ ಏಕಾಂಗಿತನ ಅಥವಾ ಲೋನ್ಲಿನೆಸ್ ಮೀನಿಂಗ್. ಅರ್ಥ ಆಯ್ತಾ? ನೆಕ್ಸ್ಟು ಕನ್ಫೈನ್ ರಿಸ್ಟ್ರಿಕ್ಟ್ ಅಂದರೆ ಬಂಧಿಸುವಂಥದ್ದು, ಒಂದೇ ಇಷ್ಟೇ ಮಾಡಬೇಕು ಅಂತ ಕನ್ಫೈನ್ ಮಾಡೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಕ್ವಿಜ್ಲಿಂಗ್, ಮೀನಿಂಗ್ ಬಂದು ಟ್ರೈಟರ್. ಟ್ರೈಟರ್ ಅಂದರೆ ಒಂದು ದೇಶಕ್ಕೆ ಮೋಸ ಬಗೆಯುವಂಥದ್ದು, ಎರಡು ಬಗೆಯೋದು ಅಂತಾರಲ್ಲ, ಸೊ ಅದು ಈ ಕ್ವಿಜ್ಲಿಂಗ್ ವರ್ಡಿನ ಮೀನಿಂಗು. ಓಕೆನಾ? ಸೊ ಇಷ್ಟರೊಂದಿಗೆ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟು 1 by 1 ನಿಮಗೆ ಇಂಗ್ಲೀಷ್ ಪ್ರತಿಯೊಂದು ಕೂಡ A to Z ನಿಮಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಎಲ್ಲನೂ ಕಲಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಚಾನಲ್ನ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಸಿ ಯು ನೆಕ್ಸ್ಟ್ ಟೈಮ್.